ನೋಡಿ ಆಲ್ರೆಡಿ ಎಲ್ಲ ಮೆಲ್ಟ್ ಆಗಿದೆ ಚೀಸ್ ಎಲ್ಲ. ಯಾವ ಥರ ಕಾಣಿಸಿದೆ ಅಂತ ಅಂದರೆ ಕಾರ್ನು, ಕ್ಯಾಪ್ಸಿಕಮ್ಮು ಆಮೇಲೆ ಎಲ್ಲ ಹಾಕಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಪೂರ್ವ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಫ್ರೆಂಡ್ಸ್, ನಮ್ಮಮ್ಮ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಕೊಟ್ಟಿದ್ದಾರೆ. ತಿಂದಾದ್ಮೇಲೆ ಸಿಗ್ತೀನಿ. ಇದೊಂದು ರೆಡಿ ಪಿಜ್ಜಾ ತರಿಸಿದ್ದೆ. ಇದು ಎಲ್ಲ ಅವರೇ ರೆಡಿ ಮಾಡಿಕೊಟ್ಟಿರ್ತಾರೆ. ಇದನ್ನೇನು ನಾವು ಕುಕ್ ಮಾಡೋದಷ್ಟೇ. ನೋಡೋಣ ಬನ್ನಿ ಹೇಗಿದೆ ಅಂತ. ಓಪನ್ ಮಾಡ್ತೀನಿ ಇವಾಗ. ಫ್ರೀಜರಲ್ಲಿ ಇಟ್ಟಿರೋದ್ರಿಂದ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಇದೆಲ್ಲ. ಹೀಗಿದೆ. ಫುಲ್ ಎಲ್ಲ ಹಾಕಿದ್ದಾರೆ, ಕ್ಯಾಪ್ಸಿಕಮ್ಮು, ಕಾರ್ನ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಕುಕ್ ಮಾಡಬೇಕು. ಕುಕ್ ಮಾಡೋಣ ಬನ್ನಿ. ಇವಾಗ ಪಾನ್ ಇಟ್ಕೊಂಡಿದ್ದೀನಿ. ಪಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇವಾಗ ಪಿಜ್ಜಾ ಕುಕ್ ಮಾಡ್ಕೊಳೋದಕ್ಕೆ ಫಸ್ಟ್ ಇದು ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಇದು ಬಿಸಿ ಆದಮೇಲೆ ರಿಂಗ್ ಇಟ್ಬಿಟ್ಟು ಪಿಜ್ಜಾ ಇಟ್ಟು ಕ್ಲೋಸ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಇದೆಲ್ಲ ಬಿಸಿ ಆಗಿದೆ. ಇವಾಗ ರಿಂಗ್ ಇದ್ರೊಳಗೆ ಇಡ್ತಾ ಇದ್ದೀನಿ. ಇವಾಗ ಈ ಪಿಜ್ಜಾನ ಇದ್ರೊಳಗೆ ಇಡ್ತೀನಿ. ಪ್ಲೇಟ್ ಹಾಕಿದ್ದೀನಿ ಕೆಳಗಡೆ. ಬೇಕಂದರೆ ಇದ್ರ ಕೆಳಗೆ ನೀರು ಹಾಕಿನೂ ಬೇಯಿಸ್ಬೋದು. ಸ್ಟೀಮ್ ಥರ ಬೇಯುತ್ತೆ. ಆದರೆ ಬೇಡ, ನನಗೆ ಹಂಗೆ ಬೇಯಿಸ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಹಿಂಗೆ ಕ್ಲೋಸ್ ಮಾಡಿ ಕುಕ್ ಮಾಡೋಣ. ಆಮೇಲೆ 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ತೆಗೆದಾದ್ಮೇಲೆ ನೀರು ಹಾಕ್ತೀನಿ ಬೇಯಕ್ಕೆ ಟೈಮ್ ತೊಗೊತಿದೆ ಇದು. ಅದಕ್ಕೆ ಬೇಕಂದರೆ ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ನೀರೇ ಹಾಕ್ತಾಯಿದ್ದೀನಿ. ಅದರಲ್ಲಿ ಐಸ್ ಕ್ಯೂಬ್ ಹಾಕ್ರಿ ಅಂತ ಕೊಟ್ಟಿದ್ದಾರೆ, ನಾನು ನೀರೇ ಹಾಕ್ತಾಯಿದ್ದೀನಿ. ಇದು ಪಿಜ್ಜಾ ಮೇಲೆಲ್ಲ ಬಿದ್ದುಬಿಡುತ್ತೆ ನೀರು. ನಿಧಾನಕ್ಕೆ ಹಾಕ್ಬೇಕು. ಇವಾಗ ಮತ್ತೆ ಒಂದು 5 ನಿಮಿಷ ಹಿಂಗೆ ಕುಕ್ ಮಾಡಬೇಕು. ಇದನ್ನು ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಆಲ್ರೆಡಿ 5 ನಿಮಿಷ ಆಯಿತು. ನೋಡೋಣ ಇವಾಗ. ನೋಡಿ ಆಲ್ರೆಡಿ ಎಲ್ಲ ಮೆಲ್ಟ್ ಆಗಿದೆ ಚೀಸ್ ಎಲ್ಲ. ಇವಾಗ ಆಫ್ ಮಾಡ್ತೀನಿ ಸ್ಟವ್. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ನೋಡ್ತಾ ಇರ್ಬೋದು, ಚೀಸ್ ಎಲ್ಲ ಮೆಲ್ಟ್ ಆಗಿದೆ ಮತ್ತು ಕ್ಯಾಪ್ಸಿಕಮ್, ಕಾರ್ನ್ ಎಲ್ಲ, ಬ್ಲ್ಯಾಕ್ ಆಲಿವ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೋಡಿ, ಪಿಜ್ಜಾ ಬೆಂದಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಪಿಜ್ಜಾ. ಟೇಸ್ಟ್ ಮಾಡೋಣ.
ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಕ್ಯಾಪ್ಸಿಕಮ್ಮು ಕಾರ್ನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ ಕುಕ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ.